ನಮಸ್ಕಾರ ಕರ್ನಾಟಕ. ನಾವಿವತ್ತು ಕನಕಪುರ ಜಿಲ್ಲೆ ಕಾಸಬ ಹೋಬಳಿ ತಾಲೂಕು ತುಂಗಣಿ ಗೇಟ್ ಬಳಿ ಇದ್ದೇವೆ. ಈ ಸಮೃದ್ಧಿ ಪ್ಯಾಲೇಸ್ ಉದ್ಘಾಟನೆಗೊಂಡಿದೆ. ಹೇಗಿದೆ ಸಮೃದ್ಧಿ ಪ್ಯಾಲೇಸ್ ನೋಡೋಣ ಬನ್ನಿ. ನಮಸ್ಕಾರ ಕರ್ನಾಟಕ. ನಾವಿವತ್ತು ಕನಕಪುರ ತಾಲೂಕು ಕಾಸಬ ಹೋಬಳಿ ತುಂಗಣಿ ಗೇಟ್ ಬಳಿ ನೂತನವಾಗಿ ಪ್ಯಾಲೇಸ್ ಸಮೃದ್ಧಿ ಪ್ಯಾಲೇಸ್ ಹೋಟೆಲ್ ಉದ್ಘಾಟನೆಗೊಂಡಿದೆ. ನಮ್ಮೊಟ್ಟಿಗೆ ಹೋಟೆಲ್ ನ ಮಾಲೀಕರಿದ್ದಾರೆ. ನಮಸ್ತೆ. ನಮಸ್ಕಾರ. ನಾವು ಇಲ್ಲಿ ಕನಕಪುರ ಇಂದ 4 ಕಿಲೋಮೀಟ್ರು ಕನಕಪುರ ಬೆಂಗಳೂರು ಹೈವೇ ಬೈಪಾಸ್ನಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದೀವಿ. ಆ ಬಿಲ್ಡಿಂಗ್ನಲ್ಲಿ ಒಂದು ಪಾಕಶಾಲೆಗೆ ಅಂದ್ಬಿಟ್ಟು ವೆಜ್ ಹೋಟ್ಲು ಕೊಟ್ಟಿದ್ದೀವಿ. ಮತ್ತು ಫಸ್ಟ್ ಫ್ಲೋರಲ್ಲಿ ನಾನ್ ವೆಜ್ಗಿದೆ ಮತ್ತು ರೂಮ್ಸ್ ಇದೆ. ಸೆಕೆಂಡ್ ಫ್ಲೋರು ಒಂದು 500 ಜನದಿಂದ 800 ಜನದವರೆಗೂ ಯಾವುದಾದ್ರು ಎಂಗೇಜ್ಮೆಂಟು ಮತ್ತು ಮದುವೆ ಮಾಡೋದಕ್ಕೆ ಒಂದು ಪಾರ್ಟಿಯಲ್ಲಿದೆ. ಮತ್ತು ರೂಮ್ಸ್ ಇದೆ, 35 ರೂಮ್ ಇದೆ. ಎಲ್ಲ ನೀಟಾಗಿ ಬೆಂಗಳೂರಿಗೆ ಏನು ಹತ್ರ ಇರೋದ್ರಿಂದ ಬೆಂಗಳೂರು ರೀತಿಯಲ್ಲೇ ಇಲ್ಲಿ ಮಾಡಿದ್ದೀವಿ, ಜನಗಳಿಗೆ ಅನುಕೂಲ ಆಗಲಿ ಅಂತ. ಯಾರ್ಯಾರು ಬಂದಿದ್ದೀರಿ ಸರ್ ಇವತ್ತು ಕಾರ್ಯಕ್ರಮ? ಇವಾಗ ನಮಗೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದ ಸುರೇಶ್ ಅಣ್ಣವ್ರು ಬಂದಿದ್ದರು. ಈ ಹೋಟ್ಲು ಕಟ್ಟಬೇಕಾದ್ರೆ ಅವರೇ ಸ್ಫೂರ್ತಿ. ಅವರೇ ಹೇಳಿದ್ರು ಒಂದು ಹೋಟ್ಲು ಕಟ್ಟೋ ಚೆನ್ನಾಗಿರೋದು, ಬೈಪಾಸ್ ಚೆನ್ನಾಗಿದೆ ಜಾಗ, ಎದುರುಗಡೆ ಒಂದು ಮೆಡಿಕಲ್ ಕಾಲೇಜ್ ಆಗುತ್ತೆ, ಹೋಟ್ಲು ಕಟ್ಟೋ ಅಂದರು. ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವರೇ ಸ್ಫೂರ್ತಿ. ಆದರೂ ತುಂಬ ಕಷ್ಟ ಬಿದ್ದು ದೇವರು ಕಬ್ಬಳಮ್ಮ ತಾಯಿ ಅನುಗ್ರಹದಿಂದ ನಾನು ಈ ಬಿಲ್ಡಿಂಗ್, ನಮ್ಮ ಮನೆ ದೇವರು ಕಬ್ಬಳಮ್ಮ, ಈ ಬಿಲ್ಡಿಂಗ್ನ ಸದ್ಯಕ್ಕೆ ಇಷ್ಟು ಮುಗಿಸಿದ್ದೀನಿ. ಆ ತಾಯಿ ಇಷ್ಟು ಶಕ್ತಿ ಕೊಟ್ಟು ಇಲ್ಲಿವರೆಗೂ ಏನೋ ಯಾವುದೇ ರೀತಿಯ ತೊಂದರೆನೂ ಆಗಲಿಲ್ಲ, ಯಾವುದೇ ರೀತಿ ಇದೂ ಆಗಿಲ್ಲ, ನಮಗೆ ನೀಟಾಗಿ ಆಗಿದೆ. ಜನತೆಗೆ ಏನು ಹೇಳಲಿಕ್ಕೆ ಇಷ್ಟ? ಏನು ವಿಶೇಷತೆ ಸರ್ ಇವತ್ತು ಇದು? ಜನತೆಗೆ ಏನಂದರೆ ಒಳ್ಳೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಿನೂ ಒಂದು 25-30 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಎಲ್ಲೂ ಒಂದು ಒಳ್ಳೆ ಫ್ಯಾಮಿಲಿ ಬಂದು ಎ ಸಿಲೋ ಇಲ್ಲ ನಾನ್ ಎ ಸಿಲೋ ಕೂತ್ಕೊಂಡು ಒಂದು 10-15 ಜನ ಲಕ್ಸುರಿಯಾಗಿ ಕೂತ್ಕೊಂಡು ಊಟ ಮಾಡೋ ಜಾಗ ಇರಲಿಲ್ಲ. ಇಲ್ಲಿ ದೇವ್ರ ಕೃಪೆಯಿಂದ ನಾನು ಇಲ್ಲಿ ಜನಗಳಿಗೆ ಅನುಕೂಲ ಆಗೋಂಗೆ ಮಾಡಿಕೊಟ್ಟಿದ್ದೀನಿ. ಈಗ ಕಾಲದಲ್ಲಿ ಏನು ಕಲಬೆರಕೆ ಆಹಾರದಲ್ಲಿ ಎಲ್ಲ ಇದೆ, ನಿಮ್ಮದಲ್ಲಿ ಯಾವ ಥರ ಎಣ್ಣೆ ಮತ್ತು ಇದರ ಯಾವ ಥರ ಫುಡ್ ಕೊಡ್ತೀರಾ ಸರ್? ಇಲ್ಲ, ಇಲ್ಲಿ ಪಾಕಶಾಲೆ ಅಂದ್ಬಿಟ್ಟು ಒಂದು ಬ್ರ್ಯಾಂಡೆಡ್ ಹೋಟ್ಲದು. ಮೊದಲು ವಾಸುದೇವ ಅಡಿಗಾಸ ಹೋಟ್ಲ್ ಅಂತ ಇತ್ತು, ಅವ್ರಿಗೆ ಪಾಕಶಾಲೆ ಅಂತ ಮಾಡ್ಕೊಂಡಿದ್ದಾರೆ. ಅವರು ತುಂಬ ಫೇಮಸ್ ಆ ಹೋಟ್ಲು. ಅವರು ಒಳ್ಳೆ, ನಾನು ನೋಡ್ತಾ ಇದ್ದೀನಿ ಇವಾಗ ಆಲೇ 15 ಡೇಸ್ ಆಗಿ ಸ್ಟಾರ್ಟ್ ಆಗಿ ತುಂಬ ಒಳ್ಳೆ ಫುಡ್ ಕೊಡ್ತಾ ಇದ್ದಾರೆ. ಜನನೂ ಪಬ್ಲಿಕ್ಸು ಹಂಗೆ ಬರ್ತಾ ಇದ್ದಾರೆ, ಹುಡಿಕೊಂಡು ಅದನ್ನು ಪಾಕಶಾಲೆಯಲ್ಲೇ ಊಟ ಮಾಡಬೇಕು, ಅಲ್ಲೇ ತಿಂಡಿ ತಿನ್ನಬೇಕು ಅಂದ್ಬಿಟ್ಟು ನಾನು ಡೈಲಿ ನೋಡ್ತಾ ಇದ್ದೀನಿ. ಆದರೂ ಸ್ಯಾಟರ್ಡೇ ಸಂಡೇ ವೀಕೆಂಡಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಅವ್ರು ಏನು 35-36 ಬ್ರಾಂಚ್ ಇದ್ರೂ ಅವ್ರ ಕೈಲೇ ಸಪ್ಲೈ ಮಾಡೋಕ್ಕಾಯ್ತಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ಅವರು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ, ಈ ಜಾಗದಲ್ಲಿ ಈ ಥರ ನಮಗೆ ಇಂಪ್ರೂವ್ ಆಗುತ್ತೆ ಅಂತ ಅವರು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಅದಕ್ಕಿಂತ ಒಳ್ಳೆ ಕಬ್ಬಳಮ್ಮ ತಾಯಿ ಆಶೀರ್ವಾದದಿಂದ ಒಳ್ಳೇದಾಗ್ತಾ ಇದೆ. ಎಲ್ಲಿ ಸರ್ ಜಾಗ ಇದು ತುಂಗಣಿ ಗೇಟು, ರಾಯಚಂದ್ರ ಸರ್ವೆ ನಂಬರು, ಕನಕಪುರದಿಂದ 4 ಕಿಲೋಮೀಟ್ರು, ಬೆಂಗಳೂರಿಂದ 45 ಕಿಲೋಮೀಟ್ರ್. ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಬೇಕಾದಷ್ಟು ಹೋಟ್ಲುಗಳು, ನೋನ್ ಹೋಟ್ಲುಗಳು. ಆದರೆ ಇಲ್ಲಿ 209 ರಸ್ತೆಯಲ್ಲಿ ಆ ಮಟ್ಟದ ದರ್ಜೆ ಮಟ್ಟದ ಹೋಟೆಲ್ಗಳು, ಅದು ಹೋಟೆಲ್ ಉದ್ಯಮಗಳಿಲ್ಲ. ಅದರಲ್ಲಿ ಇದೊಂದು ವೆಂಚರ್. ಈ ವೆಂಚರ್ನಕ್ಕೆ ಕೈ ಹಾಕಿರ್ತಕ್ಕಂಥ ನಿಜವಾಗ್ಲೂ ಅವಶ್ಯಕತೆ ಇದೆ. ಇಲ್ಲಿ ಬೆಂಗಳೂರಿಗೂ ದೂರ ಇದೆ, ಇಲ್ಲಿಗೂ ಕನಕಪುರಕ್ಕೂ ಹತ್ತಿರ ಇದೆ. ಸ್ಥಳೀಯವಾಗಿ ಎಲ್ರಿಗೂ ಅನುಕೂಲ ಆಗುತ್ತೆ. ಒಳ್ಳೆಯ ಹೋಟೆಲ್, ಈ ಥರದ ಒಂದು ಮೊದಲನೇ ದರ್ಜೆ ಹೋಟೆಲ್ ಇಲ್ಲೆಲ್ಲೂ ಇಲ್ಲ. ಅಂಥ ಒಂದು ವೆಂಚರ್ಗೆ ಕೈ ಹಾಕಿದ್ರೆ ಮಾಡಿದ್ದಾರೆ. ಅದು ಪಾಕಶಾಲೆಯವರು ತಗೊಂಡಿದ್ದಾರೆ, ಚೆನ್ನಾಗಿ ನಡೆಸ್ತಾರೆ. ಅದರಿಂದ ಇದು ಅವಶ್ಯಕತೆ ಇತ್ತು. ಅವಶ್ಯಕತೆಗೆ ತಕ್ಕಂತೆ ಇಲ್ಲಿ ಸೌಲಭ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. ಪಾರ್ಕಿಂಗ್ ಏರಿಯಾ ಇದೆ, ಕಾನ್ಫರೆನ್ಸ್ ಹಾಲ್ ಇದೆ, ರೂಮ್ಸ್ಗಳಿವೆ, 38 ರೂಮ್ಸ್ಗಳಿವೆ, ಮತ್ತು ವಿಶಾಲವಾದಂಥ ಡೈನಿಂಗ್ ಹಾಲ್ ಎಲ್ಲ ಇದೆ. ಅದರಿಂದ ಉದ್ಯಮಕ್ಕೂ ಒಳ್ಳೆಯದು, ಮತ್ತು ಈ ಪ್ರಯಾಣಿಕರಿಗೂ ಭಾಳ ಉತ್ತಮ ಸೌಲಭ್ಯವನ್ನು ಕೊಡ್ತಕ್ಕಂಥ ಎಲ್ಲ ಪಾಕಶಾಲೆಯವರು ಆ ಒಂದು ಲೆವೆಲ್ಗೆ ಇಳಿದಿಲ್ಲ, ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಿದ್ದಾರೆ. ಆದ್ದರಿಂದ ಇಂಥ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಕ್ಕಂಥ ಒಂದು ಊಟದ ಹೋಟೆಲ್ಲು ಮತ್ತು ಇತರೆ ಫೆಸಿಲಿಟೀಸ್ ಕೊಡ್ತಕ್ಕಂಥ ಹೋಟೆಲ್ ಇಲ್ಲ. ಇದಕ್ಕೆ ಉತ್ತಮ ಭವಿಷ್ಯ ಇದೆ. ಅದಕ್ಕೆ ರವಿ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ದೇವರಿಗೆ ಪ್ರಾರ್ಥನೆ. ಸ್ಥಳೀಯ ಹತ್ತಳ್ಳಿ ಗ್ರಾಮಸ್ಥರಾಗಿರ್ಬೋದು, ಸ್ಥಳೀಯ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಒಂದು ಸಭೆ ಸಮಾರಂಭ ಆಗಿರ್ಬೋದು, ಯಾವುದೇ ತರ ಒಂದು ಕಾರ್ಯಕ್ರಮ ಆದ್ರೂ ಪಾರ್ಟಿ ಹಾಲ್ ಕೂಡ ಇದೆ.
ಸಾರ್ವಜನಿಕರು ಮತ್ತು ಸ್ಥಳೀಯವಾಗಿ ಇಲ್ಲಿನವರು ಇದರ ಸದುಪಯೋಗ ಪಡಿಸ್ಕೋಬಹುದು. ಸಮಾಜ ಸೇವಕರು ಮತ್ತು ಹಲವಾರು ಬಡವರ ಪರ ಧ್ವನಿ ಎತ್ತಿದಂತ ನಾಯಕರು ಅವರ ಒಂದು ನೇತೃತ್ವದಲ್ಲಿ ಮತ್ತು DK ಶಿವಕುಮಾರ್ ಸರ್ ಮತ್ತೆ ಸುರೇಶ್ ಸರ್ ಸ್ಥಳೀಯ ಜನಪ್ರಿಯ ನಾಯಕರು ಅವರೆಲ್ಲರ ಒಂದು ಸಾರಥ್ಯದಲ್ಲಿ ಮತ್ತು ಅವರೆಲ್ಲರ ಒಂದು ಸಹಕಾರದೊಂದಿಗೆ ಈ ಒಂದು ಸಂಸ್ಥೆ, ಈ ಒಂದು ಪ್ಯಾಲೇಸ್, ಸೊ ಸಮೃದ್ಧಿ ಅಂತ ಹೆಸರು ಸೂಪರ್ ಆಗಿದೆ. ಸೊ ಸಮೃದ್ಧಿ ಪ್ಯಾಲೇಸ್ ಉದ್ಘಾಟನೆಗೊಂಡಿದೆ. ನೀವು ಬಂದಿಲ್ಲ ಅಂದ್ರೆ ಈ ಕೂಡಲೇ ಬಂದು ಭೇಟಿ ನೀಡಿ. ಮತ್ತೆ ಇಲ್ಲಿನ ಒಂದು ಶುಚಿ ರುಚಿ ಮತ್ತೆ ಗುಣಮಟ್ಟ ಸರ್ವಿಸ್ ವೈಸ್ ಪಾಕಶಾಲೆ ಎಲ್ಲ ಇದೆ. ಇದು ಆಲ್ಮೋಸ್ಟ್ ಸುಮಾರು 25-30 ಬ್ರಾಂಚ್ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಎಲ್ಲಾ ಕಡೆ ಮಾಡಿದ್ದಾರೆ ಪಾಕಶಾಲೆ, ನೀವೆಲ್ಲ ಕೇಳಿರ್ತೀರಾ. ಸೊ ಅದೇ ಒಂದು ಬ್ರಾಂಚ್ ಅಲ್ಲಿ, ಅದೇ ಒಂದು ಬಿಲ್ಡಿಂಗ್ ಅಲ್ಲಿ ಇದು ಸಹ ಇದೆ. ಸೊ ಒಳ್ಳೆ ಶೌಚಾಲಯ ಕಟ್ಟಿದೀವಿ ನಾವು. ಕೆಲವರೆಲ್ಲ ಆ ಶೌಚಾಲಯನೇ ಬಂದು ಇಷ್ಟಪಡ್ತಾ ಇದ್ದಾರೆ, ಅಷ್ಟು ನೀಟಾಗಿ ಮಾಡಿದ್ದೀವಿ. ಏನು ಬೆಂಗಳೂರಲ್ಲಿ ಏನೋ ಅನುಕೂಲ ಇದೆ ಆ ಅನುಕೂಲ ಇಲ್ಲಿ ಮಾಡಿಕೊಟ್ಟಿದ್ದೀವಿ. ಸೊ ಬೆಂಗಳೂರಲ್ಲಿ ಏನು ಸ್ಟ್ಯಾಂಡರ್ಡ್ಸ್ ಇದೆ, ಸ್ಟ್ಯಾಂಡರ್ಡ್ಸ್ ಅದೇ ತರ ಒಂದು ಗುಣಮಟ್ಟ ಆಹಾರ ಸರ್ವಿಸ್ ವೈಸ್ ನೀಟ್ ಶುಚಿ ರುಚಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ಸೊ ಆ ತರ ಒಂದು ಕೆಲಸಗಳು ಇಲ್ಲಿ ಸಹ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಇಲ್ಲಿನ ಸ್ಥಳೀಯರ ಮೆಚ್ಚುಗೆಗೂ ಪಾತ್ರವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ವಿಶೇಷ ಸಂಚಿಕೆ ವರದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ ನೇಷನ್ ಟಿವಿ, ಇದು ನಿಮ್ಮ ಟಿವಿ. ನಮಸ್ತೆ. संत बंद
ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.